ವೆಲ್ಕಮ್ ಬ್ಯಾಕ್. ಆಶ್ರಮವೊಂದರ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಶ್ರಮದ ವಾರ್ಡನ್ ಗಂಡ ಆ ರೀತಿ ಟಾರ್ಚರ್ ಕೊಟ್ಟಿರ್ತಕ್ಕಂಥದ್ದು ಈ ಪೋಲಿ ವ್ಯಕ್ತಿಗೆ ಭಾರಿ ಗೂಸ ಬಿದ್ದಿದೆ. ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಧಾರವಾಡದ ಗಣೇಶ ನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಸರಳ ಅನ್ನುವಂಥ ವಾರ್ಡನ್ ಇದ್ದಾರೆ, ಆಕೆಯ ಪತಿ ಈ ರೀತಿ ಪೋಲಿ ಕೆಲಸ ಮಾಡ್ತಾ ಇದ್ದಂಥದ್ದು. ಸರಳ ಎಂಬಾಕೆಯ ಗಂಡ ಲಕ್ಷ್ಮಣ್ ಅನ್ನುವಂಥ ವ್ಯಕ್ತಿಗೆ ಇದೀಗ ಗೂಸ ಬಿದ್ದಿದೆ. ಸಾರ್ವಜನಿಕರು ಚೆನ್ನಾಗಿ ಥಳಿಸಿ ಹಾಕಿ ವಶಕ್ಕೆ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಸಾಕಷ್ಟು ಟಾರ್ಚರ್ ಕೊಡ್ತಾ ಇದ್ದ ಈ ಆಶ್ರಮದ ಹೆಣ್ಮಕ್ಳಿಗೆ ಅಂತ ಹೇಳಲಾಗಿದೆ. ಹಾಗೆಯೇ ಅವ್ರನ್ನ ಅಸಭ್ಯವಾಗಿ ನಡೆಸ್ಕೊಳ್ತಾ ಇದ್ದ ಅಂತ ಹೇಳಲಾಗಿದೆ. ಇನ್ನು ಅಶ್ಲೀಲ ವಿಡಿಯೋ ತೋರಿಸ್ತಾ ಇದ್ದ, ಮಧ್ಯರಾತ್ರಿ ಅಶ್ಲೀಲ ವಿಡಿಯೋ ತೋರಿಸಿ ಹಿಂಸೆ ಕೊಡ್ತಿದ್ದ ಈ ವ್ಯಕ್ತಿ ಅಂತ ಹೇಳಲಾಗಿದೆ. ಸ್ಥಳೀಯರಾಗಿರ್ತಕ್ಕಂಥ ಲೋಕಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಲೋಕಿ ಅವರೇ, ಏನ್ ನಡೆದಿದೆ? ಮೇಡಮ್ ಅಲ್ಲಿ ಹೇಳಿ ಲೋಕಿ ಅವರು, ಮಾತನಾಡಿ. 23 ಜನ ಮಕ್ಕಳಿದ್ದಾರೆ. ಮಕ್ಕಳಿಗೆ ಅಲ್ಲಿ ಊಟದ ವ್ಯವಸ್ಥೆ ಸರಿಯಾಗಿಲ್ಲ ಒಂದು. ಮತ್ತೆ ಅಲ್ಲಿ ಇರುವಂತ ಆಯಾಗಳು ಕೆಲಸ ಮಾಡ್ತಾರಲ್ಲ, ಲೇಡೀಸ್ ಇದಾರೆ ಒಂದಿಬ್ರು, ಅವ್ರವ್ರಿಗೆ ಕರೆಕ್ಟ್ ನೋಡ್ಕೊತೆಲ್ಲ ಹೊಡೆಯೋದು ಇದೆಲ್ಲ ಮಾಡ್ತಾರೆ. ಮತ್ತೆ ಈ ಅನ್ನ ಮಾಡಿದ್ರೆ 3 ದಿವ್ಸ ಗಂಟೆ ಅನ್ನ ಕೊಡ್ತಾರಂತೆ. ಅದು ಊಟ ಮಾಡೋದ್ರೆ ಮಕ್ಳು ಹೊರಗಡೆ ಕಾಲ್ಸೋಗಿರೋ ಅನ್ನೆಲ್ಲ ಕೊಡ್ತಿದ್ದಾರೆ. ನಾವು ಒಂದ್ ದಿವಸ ನಾವು ಮಂಡ್ಯ ಕೇರ್ಪೇಟೆ ಅವರು, ನಾವು ಅಲ್ಲಿಗೆ ಒಂದ್ ದಿವಸ ಮಟ್ಟಿಗೆ ಆಶ್ರಮಕ್ಕೆ ಹಂಗೆ ಹೋದೋ. ಅಲ್ಲಿ ಹೋಗಿ ಹಂಗೆ ಲೇಟ್ ಆಯ್ತು ಅಂತ ಅಲ್ಲೇ ಆಲ್ಟ್ ಆದ ಒಂದು ನೈಟು. ಬೆಳಿಗ್ಗೆ ಎದ್ದು ನಾವು ತಿಂಡಿ ಅಲ್ಲೇ ಮಾಡಿದ್ದು, ಮಕ್ಳನ್ನ ಕರೆದೋ ತಿಂಡಿ ತಿಂದು ಎಲ್ಲ ಕದ್ದು ಮುಚ್ಚಿ ತಿಂತಿದ್ರೆ ಯಾಕಪ್ಪ ಅಂದು. ಸರ್ ಗೊತ್ತಾದ್ರೆ ಹೊಡಿತಾರೆ ಅಂತ ಅಂದ್ರು. ಸರಿ ಬನ್ನಿ ಆಯ್ತು ನಾವ್ ಹೇಳ್ಕತ್ತೀವಿ ಅಂತ ಅಂದು. ಮತ್ತೆ ಕೊನೆಗೆ ಏನಾಯ್ತು, ಆಮೇಲೆ ಮಕ್ಳ ಹತ್ರ ಎಲ್ಲ ಕುಣಿಸ್ಕೊಂಡ್ ಕೇಳಿದ್ಕೆ ಸರ್ ಊಟ ಕೊಡಿಲ್ಲ, ಬೆಳಿಗ್ಗೆ ತಿಂಡಿನೇ ಮಾಡಿಲ್ಲ, ಇಲ್ಲೇ ತಿಂಡಿ ತಿಂತಾ ಇದೀವಿ. 3 ದಿವಸ ಅನ್ನ ಕೊಡ್ತಾರೆ, ಹೊರಗಡೆ ಚೌಟ್ರಿಂದ ಅನ್ನ ಬರುತ್ತೆ ಎಳ್ಸೋಗಿರೋದು, ಅದೇ ಅನ್ನ ಕೊಡ್ತಾರೆ ನಮ್ಗೆ. ನಾವೆಲ್ಲ ಮಕ್ಳೆಲ್ಲ ಎಲ್ಲ ಬಂದು ಒಳಗ್ ಸ್ಟಾರ್ಟ್ ಮಾಡ್ಬಿಟ್ರು. ನಮ್ಗೆ ಒಂಥರ ಇದಾಗೋಯ್ತು. ಆಮೇಲೆ ಸರಿ ಆಯ್ತು ಬಿಡಿ ಏನಾರು ಮಾಡೋಣ ಅಂತ ಹೇಳಿ ಮತ್ತೆ ಹುಡುಗರು ಹೋಗಿದ್ದಾರೆ. ಯಾಕೆ ಹೋಗಿದ್ರೆ ಅಲ್ಲಿ ಅಂತ ಹೇಳಿ ಹುಡುಗರಿಗೆ ಹಿಡ್ಕೊಂಡು ಹೊಡಿತಾ ಇದ್ರು ಅವರು, ಕೆಲಸ ಮಾಡೋರು ಇಬ್ರು ಲೇಡೀಸ್. ರೈಟ್, ಧನ್ಯವಾದಗಳು ಲೋಕೇಶ್ ಅವರೇ, ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ಈ ಆಶ್ರಮದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಚನ್ನಬಸವಾನಂದ ಸ್ವಾಮೀಜಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಏನ್ ನಡೀತಾ ನಿಮ್ಮ ಈ ಹಾಸ್ಟೆಲ್ ನಲ್ಲಿ ಏನ್ ನಡೀತಾ ಇದೆ? ಮೇಡಮ್, ನಾವಿಲ್ಲಿ ಕೂಡಲ ಸಂಗಮದಲ್ಲಿ ಶರಣ ಮೇಳ ಕಾರ್ಯಕ್ರಮದಲ್ಲಿ ಇದ್ದೀವಿ. ನಾನು 5 ದಿವಸ ಆಯ್ತು ಬಂದು. ನನಗೆ ಇವತ್ತು ಬೆಳಿಗ್ಗೆ ಕೆಲವರು ಹಿಂಗೆಲ್ಲ ಆಗಿದೆ ಅಂತ ಹೇಳಿ ನಂಗೆ ವಿಷಯ ತಿಳಿಸಿದ್ರು. ಏನು ಅಂತ ಡಿಟೇಲ್ ಗೊತ್ತಾಗಿಲ್ಲ. ಹಾಸ್ಟೆಲ್ ವಾರ್ಡನ್ ಪತಿಗೆ ಚೆನ್ನಾಗಿ ಗೂಸ ಬಿದ್ದಿದೆ, ಸಾರ್ವಜನಿಕರು ಹೊಡೆದಿದ್ದಾರೆ ಅಂತ, ಅವ್ರು ಹೆಣ್ಮಕ್ಳನ್ನ ಅಸಭ್ಯವಾಗಿ ನಡ್ಸ್ಕೊಳ್ತಾ ಇದ್ರು ಅಲ್ಲಿ ಆಶ್ರಮದಲ್ಲಿ ಅಂತ. ಇಲ್ಲ, ಆ ವಿಷಯ ನನಗೆ ನಮ್ ಗಮನಕ್ಕೆ ಏನ್ ಬಂದಿಲ್ಲ. ನಾನು ಶರಣ ಮೇಳದಲ್ಲಿ ಇದ್ದೇನೆ ಸ್ಟೇಜ್ ಮೇಲೆ. ಅಲ್ಲಿ ಟ್ರಸ್ಟಿ ಒಬ್ಬರು, ಅದು ಮಹಿಳಾ ಪೀಠ, ಜಗನ್ಮಾತ ಅಕ್ಕಮಹಾದೇವಿ ಅನುಭವ ಪೀಠ, ಅದೊಂದು ಪೀಠದ ಟ್ರಸ್ಟಿಗಳಿಗೆ ಒಬ್ಬರಿಗೆ ಕಳಿಸಿದ್ವಿ ನಾವು. ಏನಾಗಿದೆ ನೋಡಿ, ನೋಡ್ಕೊಂಡು ಅದಕ್ಕೆ ಕ್ಲಿಯರಿಫೈ ಕೊಡ್ರಿ ಅಂತ ಹೇಳಿ ಕಳಿಸಿದೀವ್ರಿ. ವಿಷಯ ಸಾಕಷ್ಟು ಸೂಕ್ಷ್ಮವಾಗಿದೆ. ಅಕ್ಕಮಹಾದೇವಿ ಆಶ್ರಮ ಅಂತ ಹೇಳಲಾಗ್ತಾ ಇದೆ. ಈ ಆಶ್ರಮದಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಗಮನ ಹರಿಸ್ಬೇಕಲ್ವಾ ಸ್ವಾಮೀಜಿ ಅವ್ರೆ? ಹೌದ್ರಮ್ಮ, ಏನಾಗ್ಯದ ತಿಳ್ಕೊಂಡು ನಾನು ಇವತ್ತ ಸಂಜೆವರೆಗೆ ಬರ್ತಾರೆ, ಅಲ್ಲಿ ಟ್ರಸ್ಟಿ ಬರ್ತಾರೆ, ಅದಕ್ಕೆ ಕ್ಲಿಯರ್ ಮಾಡ್ತೀವಿ. ಓಕೆ, ಧನ್ಯವಾದಗಳು ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ಧಾರವಾಡದ ಗಣೇಶ್ ನಗರದಲ್ಲಿರ್ತಕ್ಕಂಥ ಅಕ್ಕಮಹಾದೇವಿ ಆಶ್ರಮ, ಆ ಆಶ್ರಮದ
ಹಾಸ್ಟೆಲ್ ವಾರ್ಡನ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್, ಏನಾಯ್ತು? ನಮಸ್ಕಾರ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನ್ ನಡೆದಿದೆ? ಯಾಕೆ ಅಲ್ಲಿ ಗಲಾಟೆ ಆಯ್ತು? ಇಲ್ಲಿ ರಾತ್ರಿ ನಾನು 2 ದಿವಸದಿಂದ ಊರಿಗೆ ಹೋಗಿದ್ದೆ, ಶಿವಮೊಗ್ಗ ಹೋಗಿದ್ದೆ, ಇರ್ಲಿಲ್ಲ. ಅಲ್ಲ ಶಿವಮೊಗ್ಗ ಹೋಗಿದ್ದೆ. ಬಂದ ತಕ್ಷಣ ಈಗ ನಮ್ಮನೆಯವರಿಗೆ ಹೊಡೆದಾರ ಫಸ್ಟ್ ಎಲ್ಲರೂ. ಅವ್ರು ಏನೋ ಹುಡುಗಿಯವ್ರಿಗೆ ಅಷ್ಟಿಲ್ಲ ಮಾಡ್ತಾರೆ ಅಂತ ಹೇಳಿ ಹೊಡೆದಿರ್ತಾರೆ. ಅವ್ರ ಮೊದಲನ್ನೇ ಯಾರಿಗೂ ಕೊಡೋದಿಲ್ಲ ಬೇರೆಯವರಿಗೆ. ಇನ್ನು ಆಮೇಲೆ ಆ ತರದ್ದು ಹೆಣ್ಮಕ್ಳ ಹತ್ರ ಮಾತಾಡಕ್ ಹೋಗಿ ಗಂಡ್ ಮಕ್ಳಿಗೆ ಕೊಡೋದಿಲ್ಲ, ಬಹಳ ಸಿಗ್ತಾರೆ ಅವ್ರು. ಓಕೆ, ಸರಿಯಾಗಿ ಆಡಿಯೋ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸುಗುಣ ಅವರೇ ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ಧಾರವಾಡದ ಗಣೇಶ್ ನಗರದ ಅಕ್ಕಮಹಾದೇವಿ ಆಶ್ರಮದ ಹಾಸ್ಟೆಲ್ ಏನಿದೆ, ಈ ಹಾಸ್ಟೆಲ್ನಲ್ಲಿ ಹೆಣ್ಮಕ್ಳನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಮಧ್ಯರಾತ್ರಿ ಅವರಿಗೆ ಅಶ್ಲೀಲ ವಿಡಿಯೋಗಳನ್ನು ತೋರಿಸಿ ಈ ವ್ಯಕ್ತಿ ಹಿಂಸೆ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ. ಈ ವ್ಯಕ್ತಿ ಆ ಹಾಸ್ಟೆಲ್ ವಾರ್ಡನ್ ಲೇಡಿ ಏನಿದ್ದಾರೆ ಅವರ ಗಂಡ ಅಂತ ಹೇಳಲಾಗ್ತಾ ಇದೆ. ಈ ವ್ಯಕ್ತಿಗೆ ಇದೀಗ ಸಾರ್ವಜನಿಕರು ಚೆನ್ನಾಗಿ ಗೂಸ ಕೊಟ್ಟು ಕಾಕಿಗೆ ಒಪ್ಪಿಸಿದ್ದಾರೆ. ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ, ಹಾಸ್ಟೆಲ್ನಲ್ಲಿ ಯಾವುದೇ ರೀತಿ ಕಿರುಕುಳ ನೀಡ್ತಾ ಇಲ್ಲ, ಆಶ್ರಮದ ಹೆಸರು ಕೆಡಿಸೋದಕ್ಕೆ ನಡೆದಿರೋ ಹುನ್ನಾರ ಇದು ಅಂತ ಈ ವಾರ್ಡನ್ ಸುಗುಣ ಹೇಳ್ತಾ ಇದ್ದಾರೆ. ನಿನ್ನೆ ಕೆಲವರು ನನ್ನ ಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಕೂಡ ಬಂದಿದ್ರು, ಯಾವುದೇ ದೂರು ಕೂಡ ದಾಖಲಾಗಿಲ್ಲ ಅಂತ ಈ ಹಾಸ್ಟೆಲ್ ವಾರ್ಡನ್ ಸುಗುಣ ಹೇಳಿದ್ದಾರೆ. ಇನ್ನಿಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.